ನಾನಂತೂ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಆಗ್ತಿಲ್ಲ. ನನ್ಗೆ ಫೈನಲಿ ನಾಚಿಕೆ ಇಲ್ಲ ಅಂತ ಆಯ್ತು. ಅಂದ್ರೆ ಇತ್ತೀಚೆಗೆ 5 ದಿನ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಹಾಕಿದ್ರೆ ಅಟ್ಲೀಸ್ಟ್ ಒಂದು ದಿನನಾದ್ರೂ ಗ್ಯಾಪ್ ಉಳ್ಕೊಂತ ಇದ್ದೆ. ಆಲ್ರೆಡಿ ಇದು 2 ದಿನ ಆಗ್ಬೋದಾಗಿತ್ತು, ಬಟ್ ಇವತ್ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಇದಕ್ಕೆ ವ್ಯೂಸ್ ಬರುತ್ತೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ನೆನ್ನೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಗೈಸ್, ಸೊ ಅದಕ್ಕೋಸ್ಕರ ವಿಡಿಯೋನ ಅಪ್ಲೋಡ್ ಮಾಡಕ್ ಆಗಿಲ್ಲ. ಇವತ್ತು ಕೂಡ ನೀವು ನನ್ನ ವಾಯ್ಸ್ ನ ಅಬ್ಸರ್ವ್ ಮಾಡ್ತಿದ್ರೆ ಸ್ವಲ್ಪ ವಾಯ್ಸ್ ಮಾಡ್ಯುಲೇಷನ್ ಗೊತ್ತಾಗ್ತಿರುತ್ತೆ. ಸೊ ಜ್ವರ, ಫೀವರ್, ಬಾಡಿ ಪೇನ್, ಹೆಡ್ಏಕ್ ಎಲ್ಲ ಟೋಟಲ್ ಆಗಿ ಬಂದ್ಬಿಟ್ಟಿತ್ತು. ಅದೇ ಬೇರೆ ನನ್ನ ವರ್ಕ್ ಪ್ರೆಷರ್ ಬೇರೆ ಇರುತ್ತೆ. ಸೊ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಹಿಂಗ ಆಗ್ತಿರುತ್ತೆ. ನಿನ್ ವಾಯ್ಸ್ ನೆಲ್ಲ ಜ್ಞಾಪಕ ಇಟ್ಕೊಳಕ್ಕೆ ನಿನ್ ವಿಡಿಯೋನ ಎಷ್ಟು ಜನ ನೋಡ್ತಾರೆ ಅಂತ ಹೇಳ್ಬೋದು. ಯೂಟ್ಯೂಬ್ ಅಲ್ಲಿ ಎಲ್ಲಾ ಕುಟ್ಟಾಕಿದ್ರು ಕೂಡ 150 ಜನ ವಿಡಿಯೋ ನೋಡೋದಿಲ್ಲ. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ 4-5 ಸಾವಿರ ಜನ ಈ ವಿಡಿಯೋನ ನೋಡೋದಿಲ್ಲ. ಬಟ್ ನೋಡ್ತಿರೋರು ಮನುಷ್ಯರಲ್ವಾ, ಸೊ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ರೆಗ್ಯುಲರ್ ಆಗಿ ಫಾಲೋ ಮಾಡೋರ್ಗೆ ಸ್ವಲ್ಪ ನನ್ನ ವಾಯ್ಸ್ ಮಾಡ್ಯುಲೇಷನ್ ಗೊತ್ತಿರುತ್ತೆ. ಇವತ್ತು ಚಿಕ್ಕದೇ ಆಗಿರ್ಬೋದು, ಫ್ಯಾಮಿಲಿ ಮುಂದೊಂದಿನ ದೊಡ್ಡದಾಗುತ್ತೆ. ಅದ್ ಬಿಟ್ಟಾಗ್ರಿ ನಂದೇನೇ ಪ್ರಾಬ್ಲಮ್ ಇದ್ರೂ ಕೂಡ ಕನ್ಸಿಸ್ಟೆಂಟ್ ಆಗಿ ನಿಮ್ಗೆ ವಿಡಿಯೋ ತಗೊಂಡ್ಬರೋದಕ್ಕೆ ನಾನು ಪ್ರತಿದಿನ ಟ್ರೈ ಮಾಡ್ತೀನಿ, ತಗೊಂಡ್ ಬಂದೇ ಬರ್ತೀನಿ. ಬರೋ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಒಳ್ಳೊಳ್ಳೆ ವಿಡಿಯೋಗಳನ್ನ ಕೂಡ ನಿಮ್ ಮುಂದಕ್ಕೆ ತಗೊಂಡ್ ಬರ್ತೀನಿ. ಇಷ್ಟೆಲ್ಲ ಶೋಧಿ ಬೇಡ ಅಂದ್ರೆ ಡೈರೆಕ್ಟ್ ಮ್ಯಾಟ್ರಿಕ್ ಬಂದ್ಬಿಡೋಣ. ನಾನು ಇವತ್ತು ನಿಮ್ಗೆ ಒಂದು ಮೂವಿ ರಿವ್ಯೂ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಆ ಸಿನಿಮಾದ ಹೆಸರೇ ಅನಗನಗ ಒಕ ರಾಜು. ಇದೊಂದು ತೆಲುಗು ಮೂವಿ. ನವೀನ್ ಪೊಲಿಶೆಟ್ಟಿ ಅವರು ಬರೆದು ಅವರು ಹೀರೋ ಆಗಿ ನಟನೆ ಮಾಡಿದಂತ ಸಿನಿಮಾ. ಡೈರೆಕ್ಟರ್ ಬೇರೆ ಇದ್ದಾರೆ. ಆ ಒಂದು ಸಿನಿಮಾದ ರಿವ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ. ನಾನು ಇದ್ದಿದ್ದೀನಿ ಇರೋ ತರ ಸ್ಟ್ರೈಟ್ ಆಗಿ ಮಾತಾಡ್ತೀನಿ, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಗನಗ ಒಕ ರಾಜು ಈ ಒಂದು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದ್ರೆ, ನಮ್ಮ ಹೀರೋ ರಾಜು ಒಬ್ಬ ಜಮೀನ್ದಾರ್ ಫ್ಯಾಮಿಲಿಯಿಂದ ಬಂದಿರ್ತಾನೆ. ಬಟ್ ತಾತ ಇರಬ್ಬರ ಆಸ್ತಿನೆಲ್ಲ ಕಳ್ದಾಕಿರ್ತಾನೆ. ಒಟ್ನಲ್ಲಿ ಹೆಂಗೋ ಮಾಡಿ ಇವನು ಯಾವ ತರ ಹುಡುಗಿನ ಮದ್ವೆ ಆಗ್ಬೇಕು ಅನ್ಕೊಂಡಿರ್ತಾನೆ ಅಂದ್ರೆ, ಒಬ್ಬ ಒಳ್ಳೆ ಆಸ್ತಿ ಇರೋ ಪರ್ಸನ್ಗೆ ಒಬ್ಳೇ ಮಗಳಿರ್ಬೇಕು ಅಂತ ಒಬ್ಳು ಮಗಳನ್ನ ಇವನು ಮದ್ವೆ ಆದ್ರೆ ಅವ್ರ ಆಸ್ತಿ ಎಲ್ಲ ಬರುತ್ತೆ, ನನ್ಗಿರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತವೆ ಅಂತ ನಮ್ಮ ಹೀರೋ ಅನ್ಕೊಂತಾನೆ. ಅದೇ ತರ ಒಬ್ಬ ಪರ್ಸನ್ ಕೂಡ ಕಾಣಿಸ್ಕೊಂತಾನೆ. ಅವ್ನ ಮಗಳಿಗೆ ಪ್ಲಾನ್ ಹಾಕಿ ಲೈನ್ ಹಾಕ್ತಾನೆ, ಕಷ್ಟಪಟ್ಟು ಬೀಳಿಸ್ಕೊಂತಾನೆ, ಮದ್ವೆನೂ ಕೂಡ ಆಗ್ತಾನೆ. ಮದ್ವೆ ಆಗಿದ್ದಾದ್ಮೇಲೆ ನಮ್ಮ ರಾಜುಗೆ ಒಂದು ಒಳ್ಳೆ ಶಾಕ್ ತಗಲುತ್ತೆ. ಅಷ್ಟೇ ಅಲ್ಲ, ಆ ಶಾಕ್ ತಿಳ್ಕೊಂಡಿದ್ದಾದ್ಮೇಲೆ ನಮ್ಮ ಹೀರೋ ಡೈರೆಕ್ಟ್ ಆಗಿ ಎಲೆಕ್ಷನ್ ಗೆ ನಿಲ್ಕೊಂತಾನೆ. ಅಲ್ಲಿ ಗೆಲ್ತಾನೋ ಸೋಲ್ತಾನೋ ಇದನ್ನೆಲ್ಲ ನಾವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ನವೀನ್ ಪೊಲಿಶೆಟ್ಟಿ ಈ ಒಂದು ಸಿನಿಮಾಗೆ ರೈಟಿಂಗ್ ಅಲ್ಲಿ ವರ್ಕ್ ಮಾಡಿದ್ದು ಅಂದ್ರೆ ನವೀನ್ ಪೊಲಿಶೆಟ್ಟಿ ಅವರೇ ಅಂತ ಹೇಳ್ತಾರೆ. ನಿಜವಾಗ್ಲೂ ವಂಡರ್ಫುಲ್ ವರ್ಕ್ ಸರ್. ಅಂದ್ರೆ ಅವರು ಹಿಂದೆ ಏಜೆಂಟ್ ಸಾಯಿ ಶ್ರೀನಿವಾಸ ಆತರ ಆ ಒಂದು ಸಿನಿಮಾಗೂ ಕೂಡ ವರ್ಕ್ ಮಾಡಿದ್ರು. ಅಷ್ಟೆಲ್ಲ ಅವ್ರ ಸಿನಿಮಾಗಳಿಗೆ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಇದರಲ್ಲೂ ಕೂಡ ಅವರ ವರ್ಕ್ ತುಂಬಾ ಸಖತ್ತಾಗಿದೆ. ಅಷ್ಟೆಲ್ಲ ಅವ್ರ ಆಕ್ಟಿಂಗು ಅಷ್ಟೇನೆ. ಸಿನಿಮಾದಲ್ಲಿ ಏನಾದ್ರು ಪಾಸಿಟಿವಿಟಿ ಇದೆ ಅಂದ್ರೆ ಇವ್ರೇನೆ. ಇವ್ರಿರೋ ಪ್ರತಿಯೊಂದು ಕಡೆನೂ ಕೂಡ ಸಿನಿಮಾ ಸಖತ್ತು ಕನೆಕ್ಟ್ ಆಯ್ತು. ಅದ್ರಲ್ಲೂ ನನ್ಗೆ ಜಾತಿ ರತ್ನದಲ್ಲೇ ಆಗಿರ್ಬೋದು, ಮೊನ್ನೆ ಬಂದಂತ ಮಿಸ್ ಶೆಟ್ಟಿ ಮಿಸ್ಟರ್ ಪೊಲಿಶೆಟ್ಟಿ ಇದರಲ್ಲೂ ಕೂಡ ಆಗಿರ್ಬೋದು, ಈ ಸಿನಿಮಾದಲ್ಲೂ ಕೂಡ ಆಗಿರ್ಬೋದು, ಪ್ರಪೋಸ್ ಮಾಡೋ ಸೀನ್ ನ ಸಖತ್ ಐಕಾನಿಕ್ ಆಗಿ ಬರ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ 3 ಕೂಡ ಸಖತ್ ಯೂನಿಕ್ ಆಗಿದಾವೆ. ಆ ಒಂದು ಆಸ್ಪೆಕ್ಟ್ ಸಖತ್ ಇಷ್ಟ ಆಯ್ತು. ನವೀನ್ ಪೊಲಿಶೆಟ್ಟಿ ನಿಜವಾಗ್ಲೂ ವಂಡರ್ಫುಲ್ ಆಕ್ಟರ್, ವಂಡರ್ಫುಲ್ ಫ್ಯೂಚರ್ ಇದೆ. ನಿಜವಾಗ್ಲೂ ಅವ್ರ ಕಡೆಯಿಂದ ಇಂತಿಂತ ಒಳ್ಳೆ ಸಿನಿಮಾಗಳು ಬರ್ತಿರ್ಬೇಕು. ಯಾಕೋ ಈ ಒಂದು ಸಿನಿಮಾದಲ್ಲಿ ಕಮರ್ಷಿಯಲ್ ಜೋನ್ಗೆ ಬರೋ ತರ ಕಾಣಿಸ್ತಿದ್ದಾರೆ, ಬಟ್ ಆ ತರ ಬರಬಾರ್ದು. ಅವ್ರದ್ದೊಂದು ಯುನಿಕ್ ವೇ ಇದೆ. ಫಸ್ಟ್ 1-2 ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ವೇನಲ್ಲೇ ಕಂಟಿನ್ಯೂ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಟ್ನಲ್ಲಿ ಸಿನಿಮಾ ಮಾತ್ರ ಸಖತ್ ಎಂಟರ್ಟೈನ್ ಮಾಡ್ತು. ಸಿನಿಮಾ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ನಕ್ಕೊಂಡ್ವಿ ಸಿನಿಮಾ ನೋಡ್ಬೇಕಾದ್ರೆ. ಒಟ್ನಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸಿನಿಮಾ ನೋಡುವಾಗ ಯಾವ ತರ ಫೀಲಿಂಗ್ ಬಂತು ಆ ತರ ಬಂತು. ಅಷ್ಟೇ ಸಖತ್ತಾಗಿ ಬರ್ಕೊಂಡಿದ್ದಾರೆ. ಸಿನಿಮಾ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ. ಇಷ್ಟ ಮಾತ್ರ ಹೇಳ್ತೀನಿ, ರಿವ್ಯೂನ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಸಿನಿಮಾ ನೋಡ್ರಿ, ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಕನ್ನಡದಲ್ಲಿ ಇಲ್ಲ ಅಂದ್ರೆ ವೆಯ್ಟ್ ಮಾಡಿ OTT ಬರುತ್ತೆ, ಥಿಯೇಟರ್ಗೆ ಹೋಗಿ ನೋಡಿ. ಒಟ್ನಲ್ಲಿ ಸಿನಿಮಾ ಮಾತ್ರ ಸಖತ್ ಇಂಪ್ರೆಸ್ ಮಾಡ್ತು ನನಗೆ ಮಾತ್ರ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಯಾವ ತರ ಅನ್ಸಿತ್ತು ಅಂತ ಕಮೆಂಟ್ ಮಾಡಿ. ಸಿನಿಮಾನ ಯಾರು ಇಲ್ಲಿವರೆಗೂ ನೋಡಿಲ್ವೋ ಅವ್ರು ಫಸ್ಟ್ ಸಿನಿಮಾನ ನೋಡಿ, ಆಮೇಲಿಂದ ಬೇಕಾದ್ರೆ ಬಂದ್ ರಿವ್ಯೂನ ನೋಡಿ. ಇಷ್ಟ ಆಗಿತ್ತು ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಒಳ್ಳೆ ಎಂಟರ್ಟೈನ್ ಇದೆ, ಫನ್ ಇದೆ. ಫನ್ ನ ಗ್ಯಾರಂಟಿ ಜನರೇಟ್ ಮಾಡ್ತಾರೆ. ಅವು ಸ್ಟೋರಿಗೆ ಲಿಂಕ್ ಇಲ್ಲ ಅಂದ್ರೂ ಕೂಡ ಫನ್ ಸಖತ್ ಎಂಟರ್ಟೈನ್ ಮಾಡ್ತವೆ. ಒಟ್ನಲ್ಲಿ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡ್ಬೇಕು, ಯಾವ್ದೇ ಲಾಜಿಕ್ ಮ್ಯಾಜಿಕ್ ಇಲ್ದಂಗೆ ಅಂತ ಅಂದ್ರೆ ನೀವು ಹೋಗಿ ಸಿನಿಮಾನ ನೋಡಿ, ಗ್ಯಾರಂಟಿ ಇಷ್ಟ ಆಗುತ್ತೆ. ಇದು ಮಾತ್ರ ಸಖತ್ ಎಂಟರ್ಟೈನ್ ಮಾಡ್ತು. ಒಂದು ಕಮರ್ಷಿಯಲ್ ಸಿನಿಮಾ ಆಸ್ಪೆಕ್ಟ್ ಅಲ್ಲಿ ನೀವು ಕೂಡ ಸಿನಿಮಾನ ನೋಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಸೊ ನನಗೆ ಮಾತ್ರ ತುಂಬಾ ಇಷ್ಟ ಆಯ್ತು ಸಿನಿಮಾ. ನೀವು ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಏನಂತ ಕಮೆಂಟ್ ಮಾಡಿ.